ಒಂದು ಜರ್ನಿ ಅಂತ ಬಂದಾಗಲೇ ಜಾನ್ವಿ ಅವರೇ ಸಾಕಷ್ಟು ಏಳುಬೀಳುಗಳಿರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ. ಸಾಕಷ್ಟು ಏಳುಬೀಳುಗಳಿರುತ್ತೆ, ಒಂದಷ್ಟು ಹೊಡೆತಗಳಿರುತ್ತೆ, ರಿಲೇಟಿವ್ಸ್ ಮಾತಾಡ್ತಾರೆ, ಇನ್ನೇನೋ ಮಾತಾಡಿರ್ತಾರೆ. ಸೊ ಅದೆಲ್ಲವನ್ನು ದಾಟ್ಕೊಂಡು ಬಂದು ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ, ಯಾಕಂದ್ರೆ ನಿಮ್ಮ ಥರ ನೀವು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಹೌದು. ಒಂದು ಮಗುನ ಸಾಕ್ತಿದ್ದೀರಿ, ನಿಮ್ಮನ್ನ ನೀವು ಗ್ರೋತ್ ಆಗ್ತಿದ್ದೀರಿ, ಆಮೇಲೆ ಹೆಸರು ಮಾಡ್ತಿದ್ದೀರಿ ಒಳ್ಳೆ ರೀತಿಯಲ್ಲಿ. ಅದೇ ಏನು ಹೇಳ್ತೀರಾ ಜಾನ್ವಿ? ಹೌದು, ಲೈಫಲ್ಲಿ ನಾವು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅನಿಸುತ್ತೆ. ಓಕೆ, ನಮ್ಮ ಕೈಲಿ ಆಗುತ್ತೆ ಅಂತ ಸ್ಟ್ರಾಂಗ್ ಮೈಂಡ್ಸೆಟ್ ಒಂದಿದ್ರೆ ಸಾಕು, ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು. ಏನೋ ಹಿಂಗೆ ಆಗೋಯ್ತು ಅಂತ ಹೇಳಿ ಹೋಗ್ಬಿಟ್ರೆ ಮೋಸ್ಟ್ಲಿ ನಾವು ಇನ್ನೂ ಹೋಗ್ತೀವಿ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಬರೋಂಥ ಅಪರ್ಚುನಿಟೀಸು ಬರಲ್ಲ. ಅಂದರೆ ಆ ನೆಗೆಟಿವ್ ವೈಬ್ಸ್ನ ನಾವು ಎಲ್ಲೂ ಕ್ಯಾರಿ ಮಾಡಬಾರ್ದು. ಆ ಒಂದು ಆಪ್ಟಿಮಿಸಮ್ ಅಂತಾರಲ್ಲ, ಆಶಾಭಾವನೆನ ನಾವು ಕಳ್ಕೊಬಾರ್ದು. ನಾವು ಹಾಗೆ ಇರಬೇಕು, ಆವಾಗ ತಂತಾನೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ. ನಾನು ತುಂಬ ಪಾಸಿಟಿವ್ ಆಗಿರೋದು, ಅಥವಾ ನನಗೆ ನನ್ನ ಮೇಲೆ ಭಾಳ ಆತ್ಮವಿಶ್ವಾಸ. ನಾನು ಯಾರನ್ನೂ ನಂಬಿ ಬದುಕ್ತಾ ಇಲ್ಲ ಲೈಫಲ್ಲಿ. ನನಗೆ ನನ್ನ ಮೇಲೇ ಆತ್ಮವಿಶ್ವಾಸ, ಇಲ್ಲ ನಾನು ಬದುಕ್ತೀನಿ, ಏನೋ ಒಂದು ಕೆಲಸ ಅಂತೂ ನಾನು ಖಂಡಿತ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸನೇ ನನಗೆ ಇಲ್ಲಿವರೆಗೂ ತೊಗೊಂಡು ಬಂದಿರೋದು.